ಕುಮಟಾ ತಾಲೂಕಿನ ಬಾಡದ ಗುಡೆಯಂಗಡಿಯ ಮುಕ್ತಿಧಾಮದ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ನಡೆಯಿತು. ಅರಣ್ಯ ಇಲಾಖೆ ಮತ್ತು ಮುಕ್ತಿಧಾಮ ಗುಡೆಯಂಗಡಿ ಸಹಯೋಗದಲ್ಲಿ ಬಾಡ ಗುಡೆಯಂಗಡಿಯ ಮುಕ್ತಿಧಾಮದ ಆವರಣದಲ್ಲಿ ಎಲ್ಲರೂ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ನೀಡಲಾಯಿತು. ತಾಲೂಕಾ ಪಂಚಾಯತ್ ಶಿಕ್ಷಣ ಮತ್ತು ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರಾದ ಜಗನ್ನಾಥ ಆರ್ ನಾಯ್ಕ್ ಮಾತನಾಡಿ, ಊರಿನ ಈ ಸ್ಥಳದಲ್ಲಿ ನೆಟ್ಟಂತಹ ಗಿಡದ ಪಾಲನೆ ಪೋಷಣೆ ಮಾಡೋಣ, ಮುಂದಿನ ದಿನಗಳಲ್ಲಿ ಸಾವಿರಾರು ಗಿಡ ನೆಟ್ಟು ಪರಿಸರ ಉಳಿಸೋಣ ಎಂದರು. ಮುಕ್ತಿಧಾಮದ ಪಕ್ಕದಲ್ಲಿ ಹಸಿರು ನೆಡುವಂಥ ಗಿಡವನ್ನು ನೆಡುವಂಥ ಕಾರ್ಯಕ್ರಮವನ್ನು ಸ್ಥಳೀಯ ಅರಣ್ಯ ಇಲಾಖೆಯವರ ಸಹಯೋಗದಲ್ಲಿ ಇಲ್ಲಿನ ಯುವಕರು ಮುಕ್ತಿಧಾಮ ಸಮಿತಿಯ ಎಲ್ಲ ಸದಸ್ಯರು ಸೇರಿ ದೊಡ್ಡ ಪ್ರಮಾಣದಲ್ಲಿ ಮಾಡುತ್ತಾ ಇದ್ದಾರೆ. ಮುಕ್ತಿಧಾಮ ಅಂದರೆ ಸ್ಮಶಾನ ಅಂದರೆ ಸ್ವಲ್ಪ ಭಯಾನಕ ವಾತಾವರಣ ಸೃಷ್ಟಿಸುವ ಒಂದು ಕಲ್ಪನೆ ನಮಗೆಲ್ಲ ಇದೆ. ಆ ಭಯವನ್ನು ಹೋಗಲಾಡಿಸಬೇಕು. ಪಕ್ಕದಲ್ಲಿ ಗಿಡ ಮರ ಬೆಳೆದರೆ ಅಲ್ಲಿ ಒಂದು ರೀತಿಯ ಶಾಂತಿ ಸಮಾಧಾನ, ಸಂಜೆಯ ಸಮಯದಲ್ಲಿ ಯಾರೇ ಮಕ್ಕಳು ಬರಲಿ ಅಥವಾ ಹಿರಿಯರು ಬಂದರೆ ಇಲ್ಲಿ ವಿಹಾರಧಾಮನೂ ಆಗುತ್ತದೆ. ಆ ದೃಷ್ಟಿಯಿಂದ ಇದನ್ನು ನೆಟ್ಟು ಮಾಡಿದ್ದೇವೆ. ಜೊತೆಗೆ ತೀವ್ರವಾದ ಸಮುದ್ರ ಕೊರೆತ ಸುಮಾರು 10 ವರ್ಷಗಳಿಗೆ ಒಮ್ಮೆ ಇಲ್ಲಿ ಆಗ್ತದೆ. ಅದು ಎಷ್ಟೋ ವರ್ಷಗಳಿಂದ ಬಂದಿರುವಂಥ ಪದ್ಧತಿ. ಆ ಸಮುದ್ರ ಕೊರೆತವನ್ನು ತಡೆಯುವ ಒಂದು ನಿಟ್ಟಿನಲ್ಲೂ ಈ ಹಸಿರೀಕರಣ, ಮನ್ನೆ ಮರ, ಗಾಳಿ ಗಿಡವನ್ನು ನೆಡುವಂಥ ಕಾರ್ಯಕ್ರಮ ನಮಗೆ ಈ ದಡಕ್ಕೆ, ಸಮುದ್ರ ತೀರಕ್ಕೆ ಇದು ತಡೆಗೋಡೆಯಾಗಿ ನಿರ್ಮಿಸುವ ಒಂದು ಕಾರ್ಯವೂ ಆಗುತ್ತದೆ. ಹಾಗಾಗಿ ಎಲ್ಲರೂ ಇದಕ್ಕೆ ಶ್ರಮಿಸಿದ್ದಾರೆ. ನಾಳೆ ನಾಡಿದ್ದು ದಿನ ಇಲ್ಲಿ ಸಂಪೂರ್ಣ ಈ ಗಿಡವನ್ನು, ಸಾವಿರಾರು ಗಿಡವನ್ನು ಹಚ್ಚುವಂಥ ಒಂದು ಕ್ಷೇತ್ರ ಇಲ್ಲಿ ಇದೆ. ಮುಕ್ತಿಧಾಮ ಸಮಿತಿಯ ಅಧ್ಯಕ್ಷರಾದ ವಿಆರ್ ಶಾನ್ಭಾಗ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಮುಕ್ತಿಧಾಮ ಗುಡೆಯಂಗಡಿಯ ಸದ್ಯದ ಅಭಿವೃದ್ಧಿ ಹಂತದಲ್ಲಿ ಇರುವ ಮಾಹಿತಿಯನ್ನು ವಿವರಿಸಿದರು. ಹಾಗೂ ಪರಿಸರ ಉಳಿಸುವ ನಿಟ್ಟಿನಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಅರಣ್ಯ ಇಲಾಖೆಗಳೊಂದಿಗೆ ಕೈ ಜೋಡಿಸಿ ಗಿಡ ನೆಟ್ಟು ರಕ್ಷಿಸೋಣ ಎಂದರು. ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಜಾಗಕ್ಕೆ ಕೊಡ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದಂತಹ ಪ್ರಯತ್ನವನ್ನು ನಾವೆಲ್ಲ ಊರಿನ ನಾಗರಿಕರು, ಸಮಿತಿಯ ಒಂದು ಸದಸ್ಯರು, ಅಧ್ಯಕ್ಷರೊಟ್ಟಿಗೆ ನಾವು ಮಾಡ್ತಾ ಇದ್ದೇವೆ. ಸದ್ಯದಲ್ಲೇ ನಮಗೆ ಇವತ್ತೇನಾಗ್ತಾ ಇದೆ, ಅದಕ್ಕೆ ಒಂದು ಚಾಲನೆ ಸಿಗ್ತಾ ಇದೆ. ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಅರಣ್ಯ ಇಲಾಖೆಯವರು ಕೂಡ ಈ ಒಂದು ಸಾಮಾಜಿಕ ಅರಣ್ಯೀಕರಣ ಯೋಜನೆಯ ಒಂದು ಅಡಿಯಲ್ಲಿ ಅವರ ಒಂದು ಸಿಬ್ಬಂದಿಗಳೊಂದಿಗೆ ಈ ಒಂದು ನಮ್ಮ ಬಾರ್ಡರನ್ನು ಅವ್ರು ಏನು ಕೊಟ್ಟಿದ್ದಾರೆ ಅದರ ಕಂಬವನ್ನು ಮತ್ತು ತಂತಿ ಬೇಲಿಯನ್ನು ಮುಚ್ಚುವುದರ ಮೂಲಕ ಮತ್ತೆ ಬೇಕಾದಂಥ ಒಂದು ಸ್ಯಾಂಪ್ಲಿಂಗ್ಸ್ ಸಸಿಯನ್ನು ಕೂಡ ಕೊಟ್ಟಿದ್ದಾರೆ. ಅದು ನಾಳಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು 100-500 ಗಿಡದಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಆ ಒಂದು ಜಾಗದಲ್ಲಿ ಹಾಕ್ತಾ ಇದ್ದೇವೆ. ಸೊ ಈ ಮುಂದಿನ ದಿನಗಳಲ್ಲೂ ಕೂಡ ಊರಿನ ನಾಗರಿಕರ ಮತ್ತು ಸರ್ಕಾರದ ಮತ್ತು ಪಂಚಾಯತ್ನ ಸಹಕಾರದೊಂದಿಗೆ ಸಾಕಷ್ಟು ಮೂಲಭೂತ ಸೌಕರ್ಯವನ್ನು ನಾವು ಮಾಡಬೇಕಂತ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಹಳಕಾರ್ ವಲಯದ ಅರಣ್ಯ ಸಮಿತಿ ಅಧ್ಯಕ್ಷರಾದ ವಿವೇಕ್ ಎಂ ಹೆಗಡೆ ಅವರು ಉಪಸ್ಥಿತರಿದ್ದರು. ಸ್ಥಳೀಯರಾದ ಎಸ್ ಹೆಗಡೆ, ಗಣೇಶ್ ನಾಯ್ಕ್, ವಸಂತ್ ನಾಯ್ಕ್, ಚಂದ್ರಕಾಂತ್ ಪಟ್ಗಾರ್, ಕುಮಟಾ ಅರಣ್ಯ ಇಲಾಖಾ ಸಿಬ್ಬಂದಿಗಳು, ಊರ ನಾಗರಿಕರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.